ನಮಸ್ಕಾರ. ಸ್ವೀಟ್ ಆಗಿರೋ ನಿಮ್ಗೆ ಇವತ್ತು ವೆರೈಟಿ ಸ್ವೀಟ್ ಕಾರ್ನ್ ಚಾಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಬ್ಯಾಂಗ್ಳೂರಲ್ಲಿ ಬೇಜಾನ್ ಕಡೆ ಈ ಸ್ವೀಟ್ ಕಾರ್ನ್ ಸಿಗುತ್ತೆ. ಅದರಲ್ಲಿ ದಿ ಬೆಸ್ಟ್ ಜಾಗಕ್ಕೆ ನಾನು ಇವತ್ತು ಬಂದಿದ್ದೀನಿ. ಇಲ್ಲಿ ಸಿಹಿ ಜೋಳವನ್ನ ಬೇಸ್ ಆಗಿ ಇಟ್ಕೊಂಡು ವೆರೈಟಿ ಆಫ್ ಡಿಶಸ್ ಪ್ರಿಪೇರ್ ಮಾಡ್ತಾರೆ. ದಟ್ಸ್ ನನ್ ಅದರ್ ದೆನ್ ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್. ಬನ್ನಿ ಇಲ್ಲಿ ಏನೇನ್ ಸಿಗುತ್ತೆ ಎಲ್ಲವನ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ರಿವ್ಯೂ ಕೊಡ್ತೀನಿ. ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಹೆಸರೇ ಒಂಥರ ಯುನೀಕ್ ಆಗಿದೆ. ಮೂಲತಃ ಇಂಜಿನಿಯರ್ ಆಗಿರುವಂತಹ ದುಂಡೇಶ್ ಶಿಮ್ಮಾಡಿ ಅವರು ಸುಮಾರು 2 ವರ್ಷಗಳಿಂದ ಈ ಸ್ವೀಟ್ ಕಾರ್ನ್ ಬಿಸ್ನೆಸ್ ಮಾಡ್ತಿದ್ದಾರೆ. ಕರೆಕ್ಟ್ ಆಗಿ ಇವತ್ತಿಗೆ ಅಂದ್ರೆ ಜುಲೈ 18ಕ್ಕೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ಈ ಸ್ವೀಟ್ ಕಾರ್ನ್ ಬಿಸ್ನೆಸ್ ಶುರು ಮಾಡೋಕೆ ಇವ್ರಿಗೆ ಐಡಿಯಾ ಹೇಗ್ ಬಂತು? ಒಬ್ಬ ಇಂಜಿನಿಯರ್ ಆಗಿದ್ದವರು ಫುಡ್ ಬಿಸ್ನೆಸ್ ಕಡೆ ಯಾಕೆ ಒಲವು ತೋರಿಸಿದ್ರು? ಈ ರೀತಿ ಓನರ್ ಜೊತೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಹೊಟ್ಟೆ ತಾಳ ಆಗ್ತಿದೆ, ಲೈಟ್ ಆಗಿ ಏನಾದ್ರು ತಿನ್ಕೋಬೇಕು. ಯಮ್ಮಿ ಕಾರ್ನ್ ಡಿಶಸ್ ನ ಟ್ರೈ ಮಾಡೋಕ್ಕೂ ಮುಂಚೆ ಒಂದ್ಸಲ ಮೆನುನಲ್ಲಿ ಏನೇನಿದೆ ಅಂತ ನೋಡ್ಕೊಂಡ್ ಬರೋಣ. ಇಲ್ಲಿ 20 ರೂಪಾಯಿಂದ 60 ರೂಪಾಯಿವರೆಗೂ ಪ್ರೈಸ್ ರೇಂಜ್ ಇದೆ. ಸ್ವೀಟ್ ಕಾರ್ನ್ ಅನ್ನ ಬೇಯಿಸಿ ಅಥವಾ ಡೀಪ್ ಫ್ರೈ ಮಾಡ್ಬಿಟ್ಟು ಇಲ್ಲಿ ಡಿಶಸ್ ನ ಪ್ರಿಪೇರ್ ಮಾಡ್ತಾರೆ. ಆಲ್ಸೋ ಈ ಇಡೀ ಕಾರ್ನ್ ಬರುತ್ತಲ್ವಾ ಆ ತರ, ಅಥವಾ ಬಿಡಿಸಿರೋ ಕಾಳುಗಳು, ಹಾಗೇನೆ ಈ ಕಾಳುಗಳನ್ನ ಕಟ್ ಮಾಡಿ ಚಾಪ್ ಮಾಡ್ಬಿಟ್ಟು ಈ ರೀತಿ 3 ತರ ಸಿಗುತ್ತೆ. ಅದ್ರಲ್ಲೇನೆ ಏನಿಲ್ಲ ಅಂದ್ರೂ 60ರಿಂದ 70 ವೆರೈಟಿ ಡಿಶಸ್ ಈ ಮೆನುನಲ್ಲಿ ನೀವು ನೋಡ್ಬೋದು. ಸ್ಟೀಮ್ಡ್ ಕಾರ್ನ್ ಅಂತ ಇದೆ, ಫ್ರೈಡ್ ಕಾರ್ನ್, ಕ್ಯಾಂಡಿ, ಚೀಸ್, ಮೇಯೋ, ಈ ತರ ಬೇರೆ ಬೇರೆ ಕ್ಯಾಟಗರೀಸ್ ಮಾಡಿದ್ದಾರೆ. ಸೊ ಲೆಟ್ ಸ್ಟಾರ್ಟ್ ವಿತ್ ಅವರ್ ಸ್ಟೀಮ್ಡ್ ಕಾರ್ನ್. ಅದರಲ್ಲಿ ಬಟರ್, ಲೆಮನ್, ಪೆಪ್ಪರ್ ಇದನ್ನ ನೀವು ಆಲ್ರೆಡಿ ತಿಂದಿರ್ತೀರಾ. ಇವನ್ ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ. ನನಗೆ ಇಲ್ಲಿ ಸ್ವಲ್ಪ ಯುನೀಕ್ ಅನ್ಸ್ತಾ ಇರೋದು ಈ ತಂದೂರಿ ಕಾರ್ನ್. ಸೊ ತಂದೂರಿ ಕಾರ್ನ್ ಹೇಗಿರುತ್ತೆ ಅಂತ ಮೊದಲು ಟ್ರೈ ಮಾಡೋಣ. ತಂದೂರಿ ಕಾರ್ನ್ ಅಂದ್ರೆ ಸಿಹಿ ಜೋಳನ ಬೇಯಿಸಿ ಅದಕ್ಕೆ ತಂದೂರಿ ಮಸಾಲಾ ಮಿಕ್ಸ್ ಮಾಡ್ಬಿಟ್ಟು ಸಣ್ಣದಾಗಿ ಚಾಪ್ ಮಾಡ್ಬಿಟ್ಟು ಕೊಟ್ಟಿದ್ದಾರೆ. ಯೂಶ್ವಲಿ ನಾನು ಕಾಳಿಗೆ ಸ್ಪೈಸಸ್ ಮಿಕ್ಸ್ ಮಾಡಿರ್ತಾರಲ್ಲ ಅಂತ ಟೇಸ್ಟ್ ಮಾಡಿದೀನಿ. ಈ ತರ ಚಾಪ್ ಮಾಡಿರೋದು ಯಾವತ್ತೂ ಮಾಡಿಲ್ಲ. ಸೊ ಟ್ರೈ ಮಾಡೋಣ. ಚೆನ್ನಾಗಿದೆ. ಸ್ವೀಟ್ ಕಾರ್ನ್ ನ ಚಾಪ್ ಮಾಡಿರೋದ್ರಿಂದ ಆ ತಂದೂರಿ ಮಸಾಲೆನೆಲ್ಲ ಒಳಗಡೆ ಎಳ್ಕೊಂಡು ಸಖತ್ ಯಮ್ಮಿ ಆಗಿದೆ. ಇದನ್ನ ಖಾಲಿ ಮಾಡಿ ನೆಕ್ಸ್ಟ್ ಓನರ್ ನ ಮಾತಾಡ್ಸ್ಕೊಂಬರ. ತಂದೂರಿ ಕಾರ್ನ್ ಅಂತೂ ಅದ್ಭುತವಾಗಿತ್ತು. ಆ ಸ್ವೀಟ್ ಕಾರ್ನ್ ಚಾಪ್ ಮಾಡಿ ಮಸಾಲೆನ ಮಿಕ್ಸ್ ಮಾಡಿರೋದ್ರಿಂದ ಚೆನ್ನಾಗಿ ಮಸಾಲೆ ಎಳ್ಕೊಂಡು ಸಖತ್ ಯಮ್ಮಿ ಆಗಿತ್ತು. ಸೊ ಬನ್ನಿ ಇನ್ನು ಓನರ್ ನ ಹೋಗಿ ಮಾತಾಡ್ಸ್ಕೊಂಬರೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದುಂಡೇಶ್ ಶಿಂಬಡ್ ಅಂತೇಳಿ. ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಅಂದ್ರೆ ಇನ್ ದ ಸೆನ್ಸ್ ಇದನ್ನ ನಾವು ಸ್ಟಾರ್ಟ್ ಮಾಡಿರೋದು ನಾನು ಮತ್ತೆ ನಮ್ಮ ಕ್ಲೋಸ್ ಫ್ರೆಂಡ್ ಕೆ ಸೋಮಶೇಖರ್ ಅಂತೇಳಿ. ನಾವಿಬ್ರು ಜೊತೆಗೂಡಿ ಒಂದು 4 years ಬ್ಯಾಕ್ ನಾವು ಥಿಂಕ್ ಮಾಡಿದ್ವಿ. ಅಂದ್ರೆ ನಾವು ಬೆಂಗಳೂರಿಗೆ ಬಂದಾಗ 2018 ಬೆಂಗಳೂರು ಬಂದಾದ ತಕ್ಷಣ ನಾವು ಯೋಚನೆ ಮಾಡಿರೋದು, ಇಲ್ಲ ನಾವು ಏನಾದ್ರು ಬಿಸ್ನೆಸ್ ಮಾಡ್ಬೇಕನ್ನೋ ಲೈನಲ್ಲಿ ಬಂತು. ನಾವು ವರ್ಕ್ ಮಾಡ್ಬೋತಾನೆ ಏನಾದ್ರು ಒಂದು ಬಿಸ್ನೆಸ್ ಲೈನ್ ಹುಡ್ಕೋಣ, ಏನಾದ್ರು ಮಾಡೋಣ ಅಂದಾಗ ನಮಗೆ ಒಂದು 2 ನಾವು ಪ್ಲಾನ್ ಹಾಕಿದ್ವಿ. ನಮಗೆ ಪ್ಲಾನ್ಸ್ ABC ಅಂತ ಒಂದು 3 ಪ್ಲಾನ್ ಹಾಕಿದ್ವಿ. ಅದರಲ್ಲಿ ಫಸ್ಟ್ ಒಂದು ನಾವು ಥಿಂಕ್ ಮಾಡಿರೋದು ಮೆಕ್ಯಾನಿಕಲ್ ಫೀಲ್ಡ್ ಅಲ್ಲಿ ಏನಾದ್ರು ಮಾಡೋಣ. ನಾವು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂದಾಗ ಮೆಕ್ಯಾನಿಕಲ್ ಅಲ್ಲಿ ಥಿಂಕ್ ಮಾಡೋಣ ಅಂತ ಮೆಕ್ಯಾನಿಕಲ್ ಥಿಂಕ್ ಮಾಡಿದ್ರೆ ಇಟ್ ಕಾಸ್ಟ್ ಅರೌಂಡ್ 20 to 30 lakhs ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ಬೇಕು. ನಮ್ಗೆ ಅಷ್ಟಿಲ್ಲ. ನಾವೆಲ್ಲ ಬ್ಯಾಕ್ ಗ್ರೌಂಡ್ ಹೆಂಗಂದ್ರೆ ನಮ್ದೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅದಾದ ನಂತರ ನಾವೇನ್ ಮಾಡಿದ್ವಿ, ಅದ ವರ್ಕೌಟ್ ಆಗಲ್ಲ ಅಂತೇಳಿ ಪ್ಲಾನ್ ಬಿ ಹಿಡ್ಕೊಂಡು ಫುಡ್ ಇಂಡಸ್ಟ್ರಿ ಬರೋಣ ಅಂತ ನಾವು ಪ್ಲಾನ್ ಮಾಡಿದ್ವಿ. ಅವಾಗ ನಾವು ಥಿಂಕ್ ಮಾಡಿರೋದು ಏನಂದ್ರೆ, ಈಗ ಎಲ್ಲರೂ ಕೇಳೋದು ಏನು, ಜೋಳ ಯಾಕೆ ಚೂಸ್ ಮಾಡಿದೆ, ಜೋಳ ಎಲ್ಲ ಕಡೆ ಇದಲ್ಲ, ಏನ್ ಚೂಸ್ ಮಾಡಿ
ನಾವು ಜೋಳದ ಮೇಲೆ ಎಷ್ಟು ವರ್ಕ್ ಮಾಡಿದ್ವಿ ಅಂದ್ರೆ ನಾವು ಜೋಳದ ಮೇಲೆ ಒಂದು 2 ವರ್ಷ ವರ್ಕ್ ಮಾಡಿದ್ವಿ. ಬಿಕಾಸ್ ಏನಂದ್ರೆ ನಮ್ಗೆ ಜೋಳದಲ್ಲಿ ರಿಚ್ ಇನ್ ವಿಟಾಮಿನ್ಸ್ ಆಗಿರ್ಬೋದು, ನಮ್ಗೆ ಸ್ಕಿನ್ಗೆ ಆಗಿರ್ಬೋದು, ನಮ್ಗೆ ಫ್ಯಾಟ್ ಅಂದ್ರೆ ಫ್ಯಾಟ್ಲೆಸ್ ಫುಡ್ ಇದೆಲ್ಲ, ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಫುಡ್ ಅನ್ನ ನಾವು ಕಾರ್ನ್ ಯೂಸ್ ಮಾಡೋದ್ರಿಂದ ಜನಕ್ಕೂ ಹೆಲ್ದಿ ಫುಡ್ ಕೊಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವೇನ್ ಮಾಡಿದ್ವಿ, ನಾವು ಕಾರ್ನ್ ಅಲ್ಲೇನೆ ಒಂದು 70 ವೆರೈಟಿ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ ನಾವು ಒಂದು 15 to 20 ವೆರೈಟಿ ಸ್ಟಾರ್ಟ್ ಮಾಡಿದ್ವಿ. ಅದಾದ ನಂತರ ನಾವು ಒಂದೊಂದೇ ಅಂದ್ರೆ ನಾವೆಲ್ಲ ಟ್ರಯಲ್ ಮಾಡಿದ್ದು more than 100 ವೆರೈಟೀಸ್ ಟ್ರಯಲ್ ಮಾಡಿ ಬಿಟ್ಟಿರೋದು ಒಂದು 15. ಅದಾದ ನಂತರ ಒಂದೊಂದು ಇಂಪ್ಲಿಮೆಂಟ್ ಮಾಡಿ ಈಗ 70 ವೆರೈಟೀಸ್ ಆಗಿದೆ ಮೇಡಮ್. ಆಕ್ಚುಲಿ ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಬ್ಯಾಕ್ ಗ್ರೌಂಡ್ ಯಾವ ತರ ಬಂದಿರೋದು ಅಂದ್ರೆ, ನೇಮ್ ಯಾವ ತರ ಚೂಸ್ ಮಾಡಿದ್ವಿ ಅಂದ್ರೆ, ನಾವೆಲ್ಲ ಒಂದು 10 to 15 ನೇಮ್ಸ್ ಅನ್ನ ಚೂಸ್ ಮಾಡಿ ಅದರಲ್ಲಿ ನಾವು ಫಸ್ಟ್ ಏನ್ ಮಾಡಿದ್ವಿ, ನಾವು ಒಂದ್ ಕಡೆ ಡಿಸ್ಕಸ್ ಮಾಡ್ಬೇಕಾದ್ರೆ ಮಿಸ್ಟರ್ ಕಾರ್ನು, ಕಾರ್ನ್ ಮ್ಯಾಜಿಕ್, ಕಾರ್ನಟ್ಟು, ಕಾರ್ನ್ ಟ್ರಕ್, ಬೇರೆ 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 ವೆರೈಟೀಸ್ ಥಿಂಕ್ ಮಾಡಿದಾಗ ನೆಕ್ಸ್ಟ್ ನಾವು ಒಂದು ಇದೇ ತರ ನಾವು ನಮ್ಮ ಒಬ್ರು ಫ್ರೆಂಡ್ ಅವ್ರು ನಾವು ಕೂತ್ ಥಿಂಕ್ ಮಾಡ್ಬೇಕಾದ್ರೆ ಮಿಸ್ಟರ್ ಕಾರ್ನ್ ಅಂತ ಆಲ್ರೆಡಿ USA ದಲ್ಲಿ ಇತ್ತು. ದೆನ್ ನಾವು ಆವಾಗ ಫಸ್ಟ್ ಏನ್ ಮಾಡಿದ್ವಿ, ಕಾರ್ನ್ ಮ್ಯಾಜಿಕ್ ಅಂತ ಇಟ್ಟಿವಿ. ಕಾರ್ನ್ ಮ್ಯಾಜಿಕ್ ಅಂದ್ರೆ ನಮ್ಗೆ ಆಲ್ರೆಡಿ ಶ್ರೀಲಂಕಾದಲ್ಲಿ ಅದು ಅಪ್ರೂವ್ಡ್ ಆಗಿದೆ, ಇಂಡಿಯಾದಲ್ಲೂ ಇದೆ ಅದು. ಅವ್ರು ನಮ್ಗೆ ಶ್ರೀಲಂಕಾದಿಂದ ಕಾಲ್ ಮಾಡಿ ಇಲ್ಲ ನಾವು ಇಡಕ್ಕಾಗಲ್ಲ ಅಂದ್ರು. ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ವಿ ಆಲ್ರೆಡಿ ಒಂದು 15 ಡೇಸ್ ಇಂದ. ಅವಾಗ ಹೇಳಿದ್ರು ಇಲ್ಲ ಇಡಕ್ಕಾಗಲ್ಲ ಅಂದ್ಮೇಲೆ ನಾವೇನ್ ಮಾಡಿದ್ವಿ, ಇಮಿಡಿಯೇಟ್ ಆಗಿ ಇನ್ನೊಂದು ಚೂಸ್ ಮಾಡಿ ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಅನ್ನೋದು ಮಿಸ್ಟರ್ ಕಾರ್ನ್ ಅನ್ನೋದನ್ನ ನಾವು ಮಿಸ್ಟರ್ ಅಷ್ಟೇ ಯಾಕೆ ಮಿಸಸ್ ಅತ್ ಮಾಡೋಣ ಅಂತೇಳಿ ದೆನ್ ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಕಾನ್ಸೆಪ್ಟ್ ಬಂದಿರೋದು. ಇನ್ನೊಂದು ಏನಂದ್ರೆ ಅವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್, ಇದು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಅಂತ ಟ್ರೆಂಡಿಂಗ್ ಅಲ್ಲಿ ಇತ್ತಲ್ಲ, ಆ ತರ ಕ್ಯಾಚಿ ನೇಮ್ ಆಗುತ್ತೆ ಅಂತೇಳಿ ನಾವು ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಸೆಲೆಕ್ಟ್ ಮಾಡಿದ್ವಿ. ಆಕ್ಚುಲಿ ನಾವು ನಮ್ಮ ಪಾರ್ಟ್ನರ್ ನಾವಿಬ್ರು ವರ್ಕಿಂಗ್, ಇಬ್ರು ಮೆಕ್ಯಾನಿಕಲ್ ಇಂಜಿನಿಯರ್ಸ್. ಅವನು ಡಿಸೈನ್ ಅಲ್ಲಿ ಇದ್ದಾನೆ, ನಾನಿರೋದು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ. ಮಾರ್ನಿಂಗ್ 9 o'clock to 5:30. ದೆನ್ 9 o'clock ನಾವು ಹೋದ್ರೆ ನಾನು ಮಿನಿಮಮ್ ಡೈಲಿ ಏನಿಲ್ಲ ಅಂತ ಒಂದು 50 to 100 ಕಿಲೋಮೀಟರ್ ನಮ್ದು ರೌಂಡ್ಸ್ ಇರುತ್ತೆ ಹೊರಗಡೆ, ಅಂದ್ರೆ ಫೀಲ್ಡ್ ವರ್ಕ್ ಇರುತ್ತೆ, ಮುಗಿಸ್ಕೊಂಡು ನಾವು ಇಲ್ಲಿ ಬರ್ತೀವಿ. ಬಟ್ ಏನಂದ್ರೆ ನಾವು ಇಷ್ಟಪಟ್ಟು ಮಾಡೋದ್ರಿಂದ ನಾವು ಅಲ್ಲಿಂದ ಬಂದು ನಾವು 5 ಗಂಟೆ ಮೇಲೆ ಇಲ್ಲಿ ವರ್ಕ್ ಮಾಡಿದ್ರೆ ಸ್ಟ್ರೆಸ್ ಅನ್ನೋದು ಏನು ಇರುತ್ತಲ್ಲ ಆಫೀಸಲ್ಲಿ ಇರೋದು, ಇಲ್ಲಿ ಬಂದ್ಮೇಲೆ ನಮಗೆ ಕಣ್ಣಿಗೆ ಕಾಣಲ್ಲ, ಕಸ್ಟಮರ್ಸ್ ಅಷ್ಟೇ ಕಾಣ್ತಿರ್ತಾರೆ. ಸ್ಟ್ರೆಸ್ ಇದ್ದು ಸ್ಟ್ರೆಸ್ ಬಸ್ಟರ್ ಕನ್ವರ್ಟ್ ಆಗುತ್ತೆ, ಇಲ್ಲಿ ಏನು ಬರಲ್ಲ ನಮಗೆ. ಅವಾಗ ಏನಾಯ್ತು, ಸ್ಟಾರ್ಟಿಂಗ್ ಅಲ್ಲಿ ಹೊಸ ಕಾನ್ಸೆಪ್ಟ್ ಅಲ್ಲ ಕಾರ್ನ್ ಅಂದ್ರೆ, ಜನ ಇದೇನ್ ಗುರು ಇಷ್ಟು ದೊಡ್ಡ ಫುಡ್ ಟ್ರಕ್ ಮಾಡಿದಾನೆ, ಕಾರ್ನ್ ಅನ್ನೋದು ಇಷ್ಟಿಷ್ಟೇ ಇರುತ್ತೆ ಜನರ ಮೈಂಡ್ ಅಲ್ಲಿ. ಏನು ಕಾರ್ನ್ ಅಂದ್ರೆ ಒಂದು ಸಣ್ಣ ಗಾಡಿ, ಅದ್ರಲ್ಲಿ ಒಂದು 4-5 ವೆರೈಟೀಸ್ ಅಷ್ಟೇ, ಆತರ ಕಾನ್ಸೆಪ್ಟ್ ಇದ್ದು. ನಾವು ದೊಡ್ಡ ಫುಡ್ ಟ್ರಕ್ ಮಾಡಿದ್ಮೇಲೆ ಜನ ಏನ್ ಥಿಂಕ್ ಮಾಡಿದ್ರೆ, ಏನ್ ಗುರು ಇವನು ಕಾಸ್ಟ್ಲಿ ಇಡ್ಬೋದೇನೋ ಗೊತ್ತಿಲ್ಲ, ಇವ್ನು ಯಾವ ತರ ಇರುತ್ತೆ. ಒಂದು 3 months ಮೇಡಮ್, ಲಿಟರಲಿ ಮಾರ್ನಿಂಗ್ ನಾವು 11 ಗಂಟೆಗೆ ಓಪನ್ ಮಾಡಿದ್ರೆ ನೈಟ್ 11 ಗಂಟೆ ತನಕ ನಾವು ಏನಿಲ್ಲ ಅಂದ್ರೆ ಒಂದು 300-400 ರೂಪಾಯಿ ದುಡಿತಿದ್ವಿ ಅಷ್ಟೇ. ನಾವು ಸ್ಟಾರ್ಟಿಂಗ್ ಅಲ್ಲಿ ಬಹಳ ಸ್ಟ್ರಗಲ್ ಮಾಡಿದೀವಿ, ನಮಗೆ ಬಹಳ ಸ್ಟ್ರಗಲ್ ಬಂದಿದೆ. ಬಟ್ ನಮಗೇನು ಹಠ ಬಿಡಬಾರ್ದು. ನಾವು ಒಂದು ವರ್ಷ ಆದ್ರೆ ನಮಗೇನು ಬಿಸ್ನೆಸ್ ಆಗ್ಲಿಲ್ಲ ಅಂದ್ರೂ ನಾವು ಹಠ ಹಿಡಿದ್ರೆ ಬಿಸ್ನೆಸ್ ಮಾಡೋಣ, ನಮ್ಮ ಬ್ರ್ಯಾಂಡ್ ಬೆಳೆಸೋಣ ಅಂತೇಳಿ ನಾವು ಹಠ ತೊಟ್ಟು ಮಾಡಿರೋದು ಮೇಡಮ್ ಇದು. ಅದಾದ್ಮೇಲೆ ಒಬ್ಬರಿಂದ ಒಬ್ಬರು ಟೇಸ್ಟ್ ಇಷ್ಟಪಟ್ಟು, ಒಬ್ಬರಿಂದ ಒಬ್ಬರು ಇನ್ನೊಂದು ಏನಂದ್ರೆ ಕಸ್ಟಮರ್ಸ್ ನಮ್ಗೆ ಎಷ್ಟು ಹೆಲ್ಪ್ ಮಾಡಿದಾರೆ ಅಂದ್ರೆ, ಬಂದವರೆಲ್ಲ ನೀವು ಈ ತರ ಇಂಪ್ರೂವ್ಮೆಂಟ್ ಆಗಿ ನಾವು ಬಿಸ್ನೆಸ್ಗೆ ಫಸ್ಟ್ ಇದು ಬಂದಿರೋದು. ಕಸ್ಟಮರ್ಸ್ ನಮಗೆ ಈ ತರ ಇಂಪ್ರೂವ್ಮೆಂಟ್ ಆಗಿ ಅಂತ ಹೇಳಿದ್ರಿಂದ ನಾವು ಇಂಪ್ರೂವ್ಮೆಂಟ್ ಆದಿ ತೋರಿಸಿದ್ಮೇಲೆ ನನ್ನ ಕಸ್ಟಮರ್ಸ್ ಇಷ್ಟಪಟ್ಟು ಅದರಿಂದ ಅವರೇ ಎಕ್ಸ್ಪ್ಲೋರ್ ಮಾಡಿದ್ರು ಮೇಡಮ್. ಇಲ್ಲ ನಮ್ದು ಟೋಟಲಿ ಮೇಡಮ್ ಇಲ್ಲಿ ಒಂದು ಮೇನ್ ಹೋಮ್ ಬ್ರಾಂಚ್ ವಿವಿಪುರಂ, ನೆಕ್ಸ್ಟ್ ಸೆಕೆಂಡ್ ಬ್ರಾಂಚ್ ರಾಜಾಜನಗರ, ಥರ್ಡ್ ಬ್ರಾಂಚ್ ನಮ್ದು ನಾಗರಬಾವಿ ಮೇಡಮ್. ಟೋಟಲ್ 3 ಬ್ರಾಂಚಸ್ ಇದೆ ಈಗ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್ ಅಲ್ಲಿ ಕ್ರಿಸ್ಪಿ ಕಾರ್ನ್ ಸಿಕ್ಕಾಪಟ್ಟೆ ಫೇಮಸ್. ಅದರಲ್ಲೂ ಕ್ರಿಸ್ಪಿ ಪುದೀನಾ ಕಾರ್ನ್ಗಂತೂ ತುಂಬಾ ಡಿಮ್ಯಾಂಡ್ ಇದೆ. ಸೊ ನಾನು ತರಿಸಿದ್ದೀನಿ, ನೋಡೋಣ ಹೇಗಿದೆ ಅಂತ. ಕ್ರಿಸ್ಪಿ ಪುದೀನಾ ಕಾರ್ನ್ ಸಖತ್ ಟೇಸ್ಟಿ ಆಗಿದೆ. ಅದರಲ್ಲೂ ಪುದೀನಾ ಫ್ಲೇವರ್ ಸಖತ್ ಇಂಟೆನ್ಸ್ ಆಗಿದೆ, ಯಾಕಂದ್ರೆ ಫ್ರೆಶ್ ಪುದೀನಾ ಚಟ್ನಿನ ಯೂಸ್ ಮಾಡಿದ್ದಾರೆ ಇವರು, ಇಲ್ಲೇ ಪ್ರಿಪೇರ್ ಮಾಡಿ ಯೂಸ್ ಮಾಡ್ತಾರೆ ಅಂತ, ಹಾಗಾಗಿ ತುಂಬಾನೇ ಟೇಸ್ಟಿ ಆಗಿದೆ. ಜೊತೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದಾರೆ. ಕ್ರಿಸ್ಪಿ ಕಾರ್ನ್ಗೆ ಕ್ರಂಚಿ ಆನಿಯನ್ ಜೊತೆಗೆ ಫ್ರೆಶ್ ಕೊರಿಯಾಂಡರು, ಚಟ್ಪಟ ಮಿಂಟ್ ಚಟ್ನಿ, ಓವರ್ ಆಲ್ ತುಂಬಾ ಒಳ್ಳೆ ಕಾಂಬಿನೇಷನ್. ನಂಗಂತೂ ಸೀರಿಯಸ್ಲಿ ತಿನ್ನೋದನ್ನ ನಿಲ್ಸಕ್ಕೆ ಆಗ್ತಿಲ್ಲ. ನನ್ನ ಪ್ರಕಾರ ದಿಸ್ ಇಸ್ ದ ವಿನ್ನರ್, ಕ್ರಿಸ್ಪಿ ಪುದೀನಾ ಕಾರ್ನ್. ಸೊ ಈ ಟೇಸ್ಟ್ ನ ಬೀಟ್ ಮಾಡೋಕೆ ಬೇರೆ ಯಾವ್ದೆಲ್ಲ ವೆರೈಟಿ ಸಿಗುತ್ತೆ ಅದನ್ನು ಟ್ರೈ ಮಾಡ್ತೀವಿ. ನಮ್ಮ ಹೆಸರು ಪವನ್ಸೆ ಅಂತ. ನಾನಿಲ್ಲೇ ವಾಸವಿ ಹಾಸ್ಟೆಲಲ್ಲಿ ಇದ್ದೀನಿ. ನಾನು ಇಲ್ಲಿ ಜಿಮ್ಗೆ ಬರ್ತಾ ಇದ್ದೆ, ಅವಾಗಿಂದ ನನಗೆ ಇಲ್ಲೂ ಪರಿಚಯ ಮಿಸ್ಸಸ್ ಅಂಡ್ ಮಿಸಸ್ ಕಾರ್ನು. ಇರೋವಾಗಿಂದ ಸ್ಟಾರ್ಟ್ ಮಾಡಿದ್ರೆ ಅವಾಗಿಂದ ಬರ್ತಾ ಇದ್ದೆ ಡೈಲಿ. ನನಗೆ ಫ್ರೈಡ್ ಕಾರ್ನ್ ಅಂದರೆ ತುಂಬ ಇಷ್ಟ. ಕ್ರಿಸ್ಪಿ ಕಂಚಿಯಾಗಿ ಸೂಪರ್ ಆಗಿರುತ್ತೆ, ಬೇರೆ ಥರದ್ದು ಚೆನ್ನಾಗಿರುತ್ತೆ. ಆದರೂ ಫ್ರೈಡ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಪುದೀನಾ ಫ್ಲೇವರು ಚೆನ್ನಾಗಿರುತ್ತೆ, ಪೆಪ್ಪರು ಚೆನ್ನಾಗಿರುತ್ತೆ ನಮಗೆ ಇಲ್ಲಿ. ಚೀಸ್ ಪೆರಿ ಪೆರಿ ಕ್ರಿಸ್ಪಿ ಕಾರ್ನ್ ನನಗಂತೂ ಈ ಸ್ವರ್ಗಕ್ಕೆ 3 ಗೇಡು ಅಂತಾರಲ್ಲ ಹಂಗ ಅನ್ಸ್ತಾ ಇದೆ.
ಯಾಕಂದ್ರೆ ಚೀಸ್ ಆಗಿರ್ಬೋದು, ಪೆರಿ ಪೆರಿ ಮಸಾಲ ಆಗಿರ್ಬೋದು, ಸ್ವೀಟ್ ಕಾರ್ನ್, ಇದು ಮೂರು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆ ಮೂರು ಕಾಂಬಿನೇಷನ್ ಜೊತೆಗೆ ಸಿಗ್ತಾ ಇದೆ ಅಂದ್ರೆ ಇನ್ನೇನ್ ಬೇಕಲ್ವಾ. ಅದ್ರಲ್ಲೂ ಕಾರ್ನ್ ಅನ್ನ ಫ್ರೈ ಮಾಡಿದ್ದಾರೆ. ಸೊ ಐ ಆಮ್ 100% ಶೋರ್ ಸಿಕ್ಕಾಪಟ್ಟೆ ಯಮ್ಮಿ ಆಗಿರುತ್ತೆ ಅಂತ. ಆದ್ರೂ ಟೇಸ್ಟ್ ಮಾಡ್ಬಿಟ್ಟೆ ಹೇಳ್ತೀನಿ ಹೆಂಗಿದೆ ಅಂತ. ಸ್ಪೀಚ್ಲೆಸ್. ಎಷ್ಟು ಚೆನ್ನಾಗಿದೆ ಅಂದ್ರೆ ಮಧ್ಯೆ ಮಧ್ಯೆ ಈರುಳ್ಳಿ ಬೇರೆ ಸಿಗ್ತಾ ಇದೆ. ಆಸಮ್ ಕಾಂಬಿನೇಷನ್. ಸೊ ದಿಸ್ ಇಸ್ ಅ ಮಸ್ಟ್ ಟ್ರೈ. ಚೀಸ್, ಪೆರಿ ಪೆರಿ, ಕ್ರಿಸ್ಪಿ ಕಾರ್ನ್ ಅದ್ಭುತವಾಗಿದೆ. ನನಗಂತೂ ತಿನ್ನೋದನ್ನ ನಿಲ್ಸಕ್ ಆಗ್ತಿಲ್ಲ, ಅಷ್ಟು ಟೇಸ್ಟಿ ಆಗಿದೆ. ನೀವು ಕೂಡ ಸ್ವೀಟ್ ಕಾರ್ನ್ ಲವರ್ಸ್ ಆಗಿದ್ರೆ ಈ ವಿಡಿಯೋ ಕೆಳಗಡೆ ಯೆಲ್ಲೋ ಹಾರ್ಟ್ ನ ಕಮೆಂಟ್ ಮಾಡಿ. ಇದೇ ಫಸ್ಟ್ ಟೈಮ್ ಬರ್ತಾ ಇದೀನಿ ಕಾರ್ನ್ ಅಂಡ್ ಮಿಸಸ್ ಕಾರ್ನಿಗೆ. ನಾವು ಆಮ್ ಟ್ರೈಯಿಂಗ್ ಪೆರಿ ಪೆರಿ ಕಾರ್ನ್. ತುಂಬಾ ಚೆನ್ನಾಗಿದೆ. ನನ್ನ ಮಗಳಿಗೆ ಸಹ ತಿನ್ನಿಸ್ತಾ ಇದ್ದೀನಿ. ಡಿಡ್ ಯು ಲೈಕ್ ಇಟ್ ಬೇಬಿ? ಎಲ್ರಿಗೂ ನಮಸ್ತೆ. ಸೊ ನಾನು ಇಲ್ಲಿ ಬಸವನಗುಡಿ ಅಲ್ಲೇ ರೆಸಿಡೆಂಟ್. ದಿಸ್ ಇಸ್ ಮೈ ಸನ್ಸ್ ಅಂಡ್ ಮೈ ಫೇವ್ರೆಟ್ ಸ್ಪಾಟ್. ಯಾಕೆಂದ್ರೆ ನಾವಿಬ್ರು ಕಾರ್ನ್ ಲವರ್ಸ್. ಸೊ ಇಲ್ಲೊಂದು ಯಾವುದೇ ಒಂದು ವೆರೈಟಿ ಆದ್ರೂ ಯಾವುದನ್ನು ನೂಕಾಕಕ್ಕಾಗಲ್ಲ. ಇಟ್ ಇಸ್ ವೆರಿ ನೈಸ್ ಅಂಡ್ ಯಮ್ಮಿ. ಸೊ ಒಂದ್ಸತಿ ಇಲ್ಲಿ ಬಂದು ಟ್ರೈ ಮಾಡಿ. ಯು ವಿಲ್ ಬಿ ಅ ಪರ್ಮನೆಂಟ್ ಕಸ್ಟಮರ್. ದ್ಯಾಟ್ ಐ ವುಡ್ ರಿಯಲಿ ರೆಕಮೆಂಡ್. ಇಟ್ ದ ಅಮೇಸಿಂಗ್ ಸ್ನ್ಯಾಕ್ ಈಸ್ ಗೋಯಿಂಗ್ ಟು ಪ್ರಿಪೇರ್ ಫಾರ್ ಯು. ಪರ್ಸ್ನಲ್ ಆಗು ಗೊತ್ತು, ನಮ್ಮ ನೇಬರ್ ಆಗಿದ್ರು. ಸೊ ಇಲ್ಲಿಗೆ ಅವ್ರು ಮುಂಚೆ ಇದ್ದಿದ್ದು ಶಾಪ್ಗೂ ಹೋಗ್ತಿದ್ವಿ. ಸೊ ಹಂಗಾಗಿ ಇಲ್ಲೂ ಬರ್ತೀವಿ. ಎಲ್ಲ ಥರ ಕಾರ್ನು ತುಂಬ ಟೇಸ್ಟಿ ಆಗಿರುತ್ತೆ. ನನ್ನ ಮಗಳಿಗೆ ಕಾರ್ನ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಬರ್ತೀವಿ. ನಮಸ್ಕಾರ, ನಾನು ನಿಮ್ಮ ಕೀರ್ತಿ ಬೆಟ್ಟ. ನನ್ನನ್ನೆಲ್ಲರೂ ನೀವು ಬಳ್ಳಿಯಾಗಿ ನೋಡಿರ್ತೀರ. ಇವತ್ತು ನಾನು ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನ್ಗೆ ಬಂದಿದ್ದೆ. ಬಹುಶಃ ಇದು ನನ್ನ ಮೋಸ್ಟ್ ಫೇವ್ರೇಟ್ ಫುಡ್ ಜಾಯಿಂಟ್ ಅಂತ ಅಂದರೆ ತಪ್ಪಾಗಲ್ಲ. ಯಾಕೆ ಅಂತಂದರೆ ತುಂಬ ಹೆಲ್ದಿ ಫುಡ್ ಸಿಗುತ್ತೆ. ಕಾರ್ನಲ್ಲಿ ಎಷ್ಟು ವೆರೈಟೀಸ್ ಕೊಡ್ತಾರೆ ಅಂತಂದರೆ ಇದನ್ನು ಕಣ್ಣಿಡ್ದು ದುಂಡೇಶ್ ಅವ್ರಿಗೆ ಹ್ಯಾಟ್ಸ್ ಆಫ್. ನನಗಂತೂ ಭಾರಿ ಇಷ್ಟ. ಎಸ್ಪೆಷಲಿ ಪೆರಿ ಪೆರಿ ಕಾರ್ನ್ ವಿತ್ ಮಯೋ ಇಸ್ ಮೈ ಫೇವ್ರೇಟ್. ಭಾರಿ ಎಂಜಾಯ್ ಮಾಡಿದೆ. ನೀವು ಬರಲೇಬೇಕು. ಇವ್ರದ್ದು 3-4 ಬ್ರಾಂಚಸ್ ಇದೆ. ಗಾಡೀಲಿ ಶುರು ಮಾಡಿದವರು ಇವತ್ತು ಇವ್ರದ್ದು 3 ಬ್ರಾಂಚಸ್ ಇದೆ. ಅಂದರೆ ಅವರ ಟೇಸ್ಟ್ ಎಷ್ಟು ಚೆನ್ನಾಗಿದೆ, ಜನಕ್ಕೆ ಎಷ್ಟು ಅದು ಬೇಕಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಖಂಡಿತ ಬನ್ನಿ, ಇದನ್ನ ಟ್ರೈ ಮಾಡಿ. ಹೇಗಿತ್ತು ಅಂತ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ನೀವು ಒಂದಷ್ಟು ಜನಕ್ಕೆ ಹೇಳ್ತೀರಾ. ಖಂಡಿತ ಬರಲೇಬೇಕು. ತುಂಬಾ ಚೆನ್ನಾಗಿತ್ತು. ಕಾರ್ನಲ್ಲಿ ಇಷ್ಟು ವೆರೈಟಿ ಮಾಡ್ಬೋದು ಅನ್ನೋ ಐಡಿಯಾನೂ ಇರಲಿಲ್ಲ. ನಾನು ಎಂದೂ ತಿಂದೂ ಇರಲಿಲ್ಲ. ಇವತ್ತು ನಾನು ಟೇಸ್ಟ್ ಮಾಡಿ ನಾನು ಎಲ್ಲಿದ್ದೀನಿ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಸೂಪರ್ ಆಗಿದೆ. ಖಂಡಿತ ಬನ್ನಿ, ನೀವು ಟೇಸ್ಟ್ ನೋಡಿ ಎಂಜಾಯ್ ಮಾಡಿ. ಸೊ ದಿಸ್ ಈಸ್ ಡ್ರೈ ಮ್ಯಾಂಗೋ ಕ್ಯಾಂಡಿ. ಇಡೀ ಜೋಳ ಇರುತ್ತಲ್ಲ, ಅದನ್ನ ಅವರು ಕ್ಯಾಂಡಿ ಅಂತ ಹೆಸರಿಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಚೆನ್ನಾಗಿದೆ. ಡ್ರೈ ಮ್ಯಾಂಗೋ ಅಂದ್ರೆ ಮ್ಯಾಂಗೋ ಪೌಡರ್ ಹಾಕಿರೋದ್ರಿಂದ ಒಂಥರ ಟ್ಯಾಂಗಿಯಾಗಿ ಸಖತ್ ಹುಳಿ ಆಗಿದೆ. ಸೊ ನಾನು ಯೂಶ್ವಲಿ ಇಡೀ ಜೋಳನ ತಿನ್ನೋದಿಲ್ಲ, ಯಾಕಂದ್ರೆ ತಿಂದ ನಂತರ ಲಿಪ್ಸ್ ಉರಿಯಕ್ ಶುರುವಾಗುತ್ತೆ. ಸೊ ಲೈಟ್ ಆಗಿ ಬರ್ನ್ ಆಗ್ತಾ ಇದೆ. ಹಾಗಾಗಿ ನಾನು ನೆಕ್ಸ್ಟ್ ಚಾಕ್ಲೇಟ್ ಕಾರ್ನ್ ಟ್ರೈ ಮಾಡ್ತೀನಿ.
ಕೊನೆಯದಾಗಿ ಚಾಕ್ಲೇಟ್ ಕಾರ್ನ್ ಟ್ರೈ ಮಾಡ್ತಾ ಇದ್ದೀನಿ. ಟೂಟಿ ಫ್ರೂಟಿ ಎಲ್ಲ ಹಾಕಿ ಸಖತ್ ಚೆನ್ನಾಗಿ ಗಾರ್ನಿಶ್ ಮಾಡಿದ್ದಾರೆ. ಸೊ ನೋಡೋಣ. ಚಾಕ್ಲೇಟ್ ಕಾರ್ನ್ ಕೂಡ ತುಂಬಾನೇ ಚೆನ್ನಾಗಿದೆ. ನೀವು ಚಾಕ್ಲೇಟ್ ಲವರ್ ಆಗಿದ್ರೆ ಖಂಡಿತ ಇಷ್ಟ ಆಗುತ್ತೆ. ಸ್ವೀಟ್ ಕಾರ್ನ್ ಅಲ್ಲಿ ಇಷ್ಟೊಂದು ವೆರೈಟಿ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಕೈಗೆಲ್ಲ ಗ್ಲೌಸ್ ಹಾಕೊಂಡು ಸಿಕ್ಕಾಪಟ್ಟೆ ಹೈಜಿನಿಕ್ ಆಗಿ ಇಲ್ಲಿ ಎಲ್ಲ ಡಿಶಸ್ ಪ್ರಿಪೇರ್ ಮಾಡ್ತಾರೆ. ಅದಲ್ಲದೆ ಪ್ರೈಸ್ ಕೂಡ ರೀಸನೇಬಲ್ ಆಗಿದೆ. ಏನಿದ್ರು ಟೆಂಡರ್, ಜ್ಯೂಸಿ ಹಾಗೇನೆ ಫ್ರೆಶ್ ಕಾರ್ನ್ ಮಾತ್ರ ಯೂಸ್ ಮಾಡೋದಿಲ್ಲಿ. ಬೆಳ್ದಿರೋದು ಅಥವಾ ಫ್ರೋಸನ್ ಕಾರ್ನ್ ಈ ತರ ಎಲ್ಲ ಮಾಡೋದಿಲ್ಲ. ಸೊ ಒಬ್ಬ ಕಸ್ಟಮರ್ ಆಗಿ ಇದಕ್ಕಿಂತ ಜಾಸ್ತಿ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ. ನಾವಿಲ್ಲಿ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಬಂದಿದ್ವಿ ಶೂಟ್ಗೆ ಅಂತ. ಇಲ್ಲಿ ಇರೋ ವೆರೈಟಿಗಳನ್ನ ಟ್ರೈ ಮಾಡ್ತಾ ಕತ್ಲಾಗಿದ್ದೇ ಗೊತ್ತಾಗ್ಲಿಲ್ಲ. ಎನಿವೇ ನಾನಿವತ್ತು ಟ್ರೈ ಮಾಡಿರೋ ಎಲ್ಲಾ ರೆಸಿಪೀಸು ಅಥವಾ ಡಿಶ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೇನೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.